ಇವಾಗ ಚಿಕನ್ ತಗೊಂಡಾಗಿದೆ. ಮೊದಲಿಗೆ ನಾವು ಚಿಕನ್ನ ಆಪ್ರೇಷನ್ ಮಾಡ್ಕೊಳ್ಳೋಣ. ಇಲ್ಲಿ ಒಂದು ಈ ನರದ ಥರ ಕಾಣಿಸುತ್ತೆ, ಇದನ್ನು ಮೊದಲಿಗೆ ಕಟ್ ಮಾಡ್ಕೋಬೇಕು. ಯಾಕೆಂದರೆ ಇಲ್ಲ ಅಂದರೆ ಚಿಕನ್ ಒಂಥರ ರಬ್ಬರ್ ಥರ ಇರುತ್ತೆ. ಆನಂತರ ಅದನ್ನು ಚಿಕನ್ ಹಾಕೋಣ. ಗ್ಯಾಸ್ ಆನ್ ಮಾಡೋಣ, ತುಪ್ಪ ಹಾಕೋಣ. ಮಿಕ್ಸ್ ಮಾಡ್ಕೊಳ್ಳೋಣ. ಮುಚ್ಚಳ ಹಾಕಿ ಬೇಯಿಸೋಣ. ಇವಾಗ 5 ನಿಮಿಷ ಆಗಿದೆ, ಮಿಕ್ಸ್ ಮಾಡ್ಕೊಳ್ಳೋಣ. ಇವಾಗ ಪೆಪ್ಪರ್ ಹಾಕಿ ಆಗಿದೆ, ತುಪ್ಪನೂ ಸೇರಿಸಾಯಿತು. ಇವಾಗ ಸಖತ್ ಫ್ಲೇವರ್ ಮಾತ್ರ ಇದೆ. ಇವಾಗ ಇದನ್ನು ಚೆಂದ ಮಾಡಿ ಒಂದ್ಸಲ ಮಿಕ್ಸ್ ಮಾಡೋಣ. ಗ್ರೇವಿ ನೋಡಿ ಎಷ್ಟು ತಿಕ್ಕಾಗಿದೆ ಅಂತ. ಇದು ತಣ್ಣಗಾದರೆ ಇನ್ನೂ ಸ್ವಲ್ಪ ಜಾಸ್ತಿ ತಿಕ್ಕಾಗಿರುತ್ತೆ. ಚಿಕನು ಸಖತ್ತಾಗಿ ಬೆಂದಿದೆ, ಒಳ್ಳೆ ಜ್ಯೂಸಿಯಾಗಿ ಸಾಫ್ಟಾಗಿದೆ, ಕಲ್ಲರು ಚೇಂಜ್ ಆಗಿಲ್ಲ. ಇವಾಗ ತುಪ್ಪ ಬೇರೆ ಹಾಕಿದ್ದೀವಿ, ಹಾಗಾಗಿ ಡಿಶ್ ರೆಡಿಯಾಗಿದೆ. ನೀವು ಬೇಕಂದರೆ ಇದಕ್ಕೆ ಏಲಕ್ಕಿ ಪುಡಿನೂ ಸ್ವಲ್ಪ ಸೇರಿಸ್ಬೋದು. ಇವಾಗ ಮಲಾಯ್ ಚಿಕನ್ ರೆಡಿಯಾಗಿದೆ ಫ್ರೆಂಡ್ಸ್. ಇವಾಗ ಇದನ್ನು ನಾವು ಪ್ಲೇಟಿಗೆ ತೆಗಿಯೋಣ. ಇವಾಗ ಕ್ರೀಮ್ ಚಿಕನ್ ರೆಡಿಯಾಗಿದೆ. ಇದನ್ನು ಪ್ಲೇಟಿಗೆ ಹಾಕೋಣ. ನೋಡೋದಕ್ಕೆ ಎಷ್ಟು ಚೆನ್ನಾಗಿದೆ, ಎಷ್ಟು ಕ್ರೀಮಿ ಆಗಿದೆ ಅಂತ ನೋಡಿ. ಅಂದರೆ ನೀವು ಒಂದು ಸಲ ತಿಂದರೆ ಪದೇ ಪದೇ ತಿನ್ನಬೇಕು ಅಂತ ಅನಿಸುತ್ತೆ, ಅಷ್ಟು ಟೇಸ್ಟಾಗಿರುತ್ತೆ. ಮತ್ತು ಮಾಡೋದಕ್ಕೂ ಸಿಕ್ಕಾಪಟ್ಟೆ ಈಸಿ. ಹಾಗಾಗಿ ವೆರೈಟಿಯಾಗಿ ಡಿಫ್ರೆಂಟಾಗಿರೋ ಡಿಶ್ಶು ನಿಮಗೋಸ್ಕರ ನಾನಿವಾಗ ಇದನ್ನು ತಿಂದು